ಎಸ್, ಇದು ದೆಹಲಿಯಲ್ಲಿ ಬಿಜೆಪಿ ಮತ್ತೊಂದು ದಾಖಲೆ. ಮತ ಗಳಿಕೆಯಲ್ಲೂ ಜಿಗಿದ ಕಮಲ ಪಡೆ. ಶೇಕಡವಾರು ಮತ ಗಳಿಕೆಯಲ್ಲಿ ಭಾರಿ ಮುನ್ನಡೆ. ದೆಹಲಿಯಲ್ಲಿ ಬಿಜೆಪಿ ಮತ್ತೊಂದು ದಾಖಲೆ ಬರೆದಿದೆ. ಮತ ಗಳಿಕೆಯಲ್ಲೂ ಜಿಗಿದ ಕಮಲ ಪಡೆ. ಈ ಬಾರಿ ಬಿಜೆಪಿ ದೆಹಲಿಯಲ್ಲಿ ಮಾಡಿದ್ದು ಮ್ಯಾಜಿಕ್ ಅಲ್ಲ, ಸ್ವಾಭಾವಿಕ ರಾಜಕೀಯ ಸೂತ್ರಗಳನ್ನು ಹೆಣೆದಿತ್ತು. ಸಂಘ ಪರಿವಾರದ ನಾಯಕರನ್ನ ದೆಹಲಿಯ ಬೀದಿಗೆ ಇಳಿಸಲಿಲ್ಲ ಬಿಜೆಪಿ. ಬಿಜೆಪಿ ವೋಟ್ ಶೇರ್ ಶೇಕಡ 0.51 ಏರಿಕೆ. ದೆಹಲಿಯಲ್ಲಿ ಬಿಜೆಪಿ ಮತ್ತೊಂದು ದಾಖಲೆ ಸೃಷ್ಟಿ ಮಾಡಿದೆ. ದೆಹಲಿಯಲ್ಲಿ ಶೇಕಡವಾರು ಮತ ಗಳಿಕೆಯಲ್ಲಿ ಭಾರಿ ಮುನ್ನಡೆ. ಶೇಕಡ 38.5ರಿಂದ ಶೇಕಡ 51ಕ್ಕೆ ಏರಿಕೆ. ಬಿಜೆಪಿ ವೋಟ್ ಶೇರ್ ಶೇಕಡ 51ಕ್ಕೆ ಏರಿಕೆ. ದೆಹಲಿಯಲ್ಲಿ ಬಿಜೆಪಿ ಮತ್ತೊಂದು ದಾಖಲೆ ಬರೆದಿದೆ. ಈ ಬಾರಿ ಬಿಜೆಪಿ ನಾಯಕರು ರಾಷ್ಟ್ರೀಯತೆಯ ಜಪ ಮಾಡಲಿಲ್ಲ. ದೆಹಲಿಯಲ್ಲಿ ಸಂಘ ಪರಿವಾರದ ನಾಯಕರನ್ನ ಬೀದಿಗೆ ಇಳಿಸಲಿಲ್ಲ. ಎಲ್ಲ ವರ್ಗದ ಎಲ್ಲ ಸಮುದಾಯದವರ ವಿಶ್ವಾಸವನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಯ್ತಾ? ಹಾಗಾದ್ರೆ ಈ ಬಾರಿ ವೋಟ್ ಶೇರಿಂಗ್ ಏರಿಕೆಯಾಗಿದೆ. ಬಿಜೆಪಿ ವೋಟ್ ಶೇರ್ ಶೇಕಡ 51ಕ್ಕೆ ಏರಿಕೆಯಾಗಿರುವಂತಹದ್ದು. ಇದು ಕೂಡ ಬಿಜೆಪಿಗೆ ಪ್ಲಸ್ ಆಗೋ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಬಿಜೆಪಿ ಮತ್ತೊಂದು ದಾಖಲೆ ಬರೆಯುತ್ತಾ ಮತ ಗಳಿಕೆಯಲ್ಲೂ ಕೂಡ ಜಿಗಿದ ಬಿಜೆಪಿ ಈ ಬಾರಿ ತಂತ್ರಕ್ಕೆ ರಣತಂತ್ರ ಹೂಡ್ತು. ಎಲ್ಲ ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ 70 ಕ್ಷೇತ್ರಗಳಲ್ಲಿ 12ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಲೇಬರ್ ಕ್ಲಾಸ್ ಜನ ಇದ್ದಾರೆ. ವಲಸೆ ಬಂದಂತಹ ಜನ 20 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ವೋಟರ್ ಐಡಿಗಳಲ್ಲಿ ಅವರ ಹೆಸರನ್ನ ತೆಗೆದು ಹಾಕುವಂತ ಕೆಲಸಗಳು ನಡೀತಾ ಇದೆ. ಬಿಜೆಪಿಯ ವಿರುದ್ಧ ಗುರುತರ ಆರೋಪವನ್ನು ಮಾಡಿದ್ರು ಅರವಿಂದ್ ಕೇಜ್ರಿವಾಲ್. ಚುನಾವಣಾ ಆಯೋಗಕ್ಕೂ ಕೂಡ ಕಂಪ್ಲೇಂಟ್ ಮಾಡಿದ್ರು. ಬಿಜೆಪಿಗರು ವಲಸೆ ಬಂದಂತಹ ವ್ಯಕ್ತಿಗಳ ವೋಟರ್ ಐಡಿಯನ್ನು ಬದಲಾಯಿಸ್ತಾ ಇದೆ, ಆಮ್ ಆದ್ಮಿ ಪಾರ್ಟಿಗೆ ಬರುವಂತಹ ಮತಗಳನ್ನ ಕೆಡಿಸುವಂತಹ ಕೆಲಸ ಬಿಜೆಪಿಯಿಂದ ನಡೀತಾ ಇದೆ ಅಂತ ಹೇಳಿ ಗುರುತರ ಆರೋಪವನ್ನು ಮಾಡಿದ್ರು ಅರವಿಂದ್ ಕೇಜ್ರಿವಾಲ್. ಹಾಗಾದ್ರೆ ಈ ಬಾರಿ ಬಿಜೆಪಿ ಕಮಾಲ್ ಮಾಡುತ್ತಾ ದೆಹಲಿಯಲ್ಲಿ